ದೇಶದಲ್ಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ದಾಖಲೆಯ ಲೀಡ್ ಸಿಕ್ಕಿದೆ. ಮಧ್ಯಪ್ರದೇಶದ ವಿದಿಶಾದಲ್ಲಿ 7.5 ಲಕ್ಷದಷ್ಟು ಲೀಡ್. ಗಾಂಧಿನಗರದಲ್ಲಿ ಅಮಿತ್ ಶಾ ಅವರಿಗೆ 6,78,000 ಲೀಡ್ ಸಿಕ್ಕಿದೆ. 2 ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಅವರಿಗೆ 2 ಲಕ್ಷಕ್ಕೂ ಅಧಿಕ ಲೀಡ್ ಸಿಕ್ಕಿದೆ. ದೇಶದಲ್ಲೇ ಮಾಜಿ ಮುಖ್ಯಮಂತ್ರಿ ಹಾಗೂ ಮಧ್ಯಪ್ರದೇಶದಲ್ಲಿ ಇವರನ್ನ ಮಾಮಾಜಿ ಅಂತ ಕರೀತಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ 7,29,000 ಮತಗಳ ಅಂತರದಿಂದ ಅಲ್ಲಿನ ಮತದಾರರು ಗೆಲ್ಲಿಸೋದಕ್ಕೆ ನಿರ್ಧರಿಸಿದ್ದಾರೆ. ಇದೊಂದು ರೆಕಾರ್ಡ್ ಸೆಟ್ಟಿಂಗ್. ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಅಧೀರ್ ರಂಜನ್ ಅವರಿಗೆ ಹಿನ್ನಡೆ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಅವರು ಟ್ರಯಲ್ ಮಾಡ್ತಾ ಇದ್ದಾರೆ. ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ವಿರುದ್ಧ ಅವರು ಕಂಟೆಸ್ಟ್ ಮಾಡಿದ್ರು. ಆಮೇಲೆ ಸಾಕಷ್ಟು ಸಂದರ್ಭದಲ್ಲಿ ಅವರ ಮಾತು ಅಥವಾ ಅವರ ನಾಲಿಗೆ ಅವರಿಗೆ ಶತ್ರುವಾಗಿ ಪರಿಣಮಿಸ್ತಾ ಇತ್ತು. ಸೆಷನ್ನಲ್ಲೂ ಹಾಗಾಗಿದೆ. ಈ ಕಡೆ ವಿಧಾನಸಭಾ ಪ್ರಚಾರದ ಚುನಾವಣಾ ಸಂದರ್ಭದಲ್ಲೂ ಆಗಿತ್ತು. ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಕೂಡ ಆಗಿತ್ತು. ಪಶ್ಚಿಮ ಬಂಗಾಳದ ಬಹರಾಂಗ್ಪುರದಲ್ಲಿ ಅಧೀರ್ ರಂಜನ್ ಚೌಧರಿ ಅವರು ಸ್ಪರ್ಧೆ ಮಾಡಿದ್ರು. ಸೋನಿಯಾ ಗಾಂಧಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಧೀರ್ ರಂಜನ್ ಚೌಧರಿ ಅವರು. ಸೊ ಅವ್ರಿಗೆ ಸದ್ಯಕ್ಕೆ ಹಿನ್ನಡೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ 29,781 ಅಂತರಗಳಲ್ಲಿ ಯೂಸುಫ್ ಪಠಾಣ್ ಮಾಜಿ ಕ್ರಿಕೆಟಿಗ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಈ ಲೀಡ್ ಕವರ್ ಆಗುತ್ತಾ ಮುಂದೆ ಬರುವಂತಹ ಕೌಂಟಿಂಗ್ಗಳಲ್ಲಿ ಅನ್ನೋದು ಈಗಿರುವಂತಹ ಕುತೂಹಲ. ಬಿಕಾಸ್ ನಾವಾಗ್ಲೇ ಹೇಳ್ತಾ ಇದ್ವಿ ನಿಮ್ಗೆ 25,000 ರಿಂದ 30,000 ಲೀಡು ಅಥವಾ 40,000 ಲೀಡ್ ತನಕ ಒಂದು ಸುತ್ತಿನ ಎಣಿಕೆ ಡಿಫರೆನ್ಸ್ ಅನ್ನ ತಂದು ಬಿಡುತ್ತೆ ಅಂತ ರಿಸಲ್ಟ್ ಅನ್ನೇ ನಾವು ನೋಡ್ತಾ ಇದೀವಿ. ಸೊ ಸದ್ಯಕ್ಕೆ ಈ ಕ್ಷಣಕ್ಕೆ ಅಧೀರ್ ರಂಜನ್ ಚೌಧರಿ ಅವರಿಗೆ ಹಿನ್ನಡೆ. ಅಯೋಧ್ಯೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗೆ ಜಮ್ಮುವಿನಲ್ಲಿ ನಿರೀಕ್ಷಿತವಾಗಿ ಬಿಜೆಪಿಗೆ ಮುನ್ನಡೆ ಸಿಗ್ತಾ ಇದೆ. ಅಯೋಧ್ಯೆಯನ್ನ ಫೈಜಾಬಾದ್ ಕಾನ್ಸ್ಟಿಟ್ಯೂನ್ಸಿ ಅಂತ ಕೂಡ ಕರಿತೀವಿ ನಾವು. ಜಮ್ಮುವಿನಲ್ಲಿ ಬಿಜೆಪಿಗೆ ಮುನ್ನಡೆ ದಕ್ತಾ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಫ್ಯಾಕ್ಟರ್ ಬಹುವಾಗಿ ವರ್ಕ್ ಆಗುತ್ತೆ. ಜೊತೆಗೆ ಹಿಂದುತ್ವದ ಅಲೆ ಅಲ್ಲಿ ಎತ್ತಿದೆ ಅನ್ನೋ ನಿರೀಕ್ಷೆಯಲ್ಲಿ ಅಲ್ಲಿನ ಕ್ಯಾಂಡಿಡೇಟ್ ಇದ್ರು. ಆದ್ರೆ ಎಸ್ಪಿಯ ಸ್ಪರ್ಧಿ ಅವ್ರು ಓಡ್ತಾ ಇರುವಂತಹ ಪ್ರತಿಸ್ಪರ್ಧೆ ಇದೆಯಲ್ಲ, ಅದು ಬಿಜೆಪಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಹೀಗಾಗಿ ಅಯೋಧ್ಯೆ ಅಥವಾ ಫೈಜಾಬಾದ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಬಿಜೆಪಿಗೆ ಇನ್ನೂ ಕೂಡ ಮುನ್ನಡೆ ಸಿಕ್ಕಿಲ್ಲ. ಆಕ್ಚುಲಿ ಆರಂಭದಿಂದ ಕೂಡ ಇದೇ ರೀತಿಯಾದಂತಹ ಲೀಡು ಎಸ್ಪಿಗೆ ಸಿಗ್ತಾ ಇದೆ. ಹಿನ್ನಡೆ ಆಯ್ತು ಅಂತ ಅಂದ್ರೆ ತುಂಬಾ ಹೊತ್ತು ಹಿನ್ನಡೆ ಅನ್ನೋ ತರದ್ದು ತೋರಿಸ್ತಾ ಇತ್ತು. ಅಂದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಅದು ಯಾವುದೋ ಮಧ್ಯದಲ್ಲಿ 1-2 ಸುತ್ತಿನಲ್ಲಿ ಹಿನ್ನಡೆ ಆಯಿತು. ಮಿಕ್ಕಿದ್ದೆಲ್ಲ ನನಗೆ ಲೀಡ್ ಹಾಕ್ಕೊಂಡೇ ಬಂತು. ಅದು ಯಾಕೆ ಹಂಗೆ ತೋರಿಸ್ತು ನನಗೂ ಗೊತ್ತಾಗಿಲ್ಲ. ನಾನು ಕೂಡ 8 ಅಸೆಂಬ್ಲಿದ 9 ರೂಮ್ಗಳಿಗೆ ಓಡಾಡ್ತಾ ಕೂತಿದ್ದೆ. ಪ್ಲಸ್ಸು ಪೋಸ್ಟಲ್ ಬ್ಯಾಲೆಟ್ ಇತ್ತು, ಅದರಲ್ಲೂ ಕೂಡ ಓಡಾಡ್ತಾ ಕೂತಿದ್ದೆ. ಅದರಲ್ಲೂ ಕೂಡ ನನಗೆ 800 ಓಟು ಲೀಡ್ ಬಂದಿದೆ ಪೋಸ್ಟಲ್ ಬ್ಯಾಲೆಟಲ್ಲೂ ಕೂಡ. ಇನ್ನೂ ಅನೌನ್ಸ್ ಆಗಿಲ್ಲ, ಎಲ್ಲ ಸುತ್ತ ಮುಗಿದಿದೆಯಾ ಸರ್? ಎಲ್ಲ ಮುಗಿದಿದೆ. ಇನ್ನೇನು ಅನೌನ್ಸ್ ಆಗುತ್ತೆ. ನೀವೆಲ್ಲರೂ ನಿಮ್ಮನ್ನು ಮಾತಾಡಿ ತಿರ್ಗಾ ವಾಪಸ್ ಹೋಗಿ ಸರ್ಟಿಫಿಕೇಟ್. ಎಷ್ಟು ಓಟಿಂದ ಈಗ ಲೀಡಲ್ಲಿ? 40,000ಕ್ಕೂ ಹೆಚ್ಚಿನ ಮತದಲ್ಲಿ ನಾನು ಗೆದ್ದಿದ್ದೆ. ಕಡಿಮೆ ಆಯ್ತಾ ಸರ್ ಕಳೆದ ಬಾರಿಗಿಂತ ಈ ಬಾರಿ? ಒಂದು 20,000 ಕಡಿಮೆ ಆಗಿದೆ. ಚಾಮರಾಜಪೇಟೆ ಮತ್ತು ಶಿವಾಜಿನಗರದ 10,000 ಕಡಿಮೆ ಆಗಿದೆ. ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಬಂದಿದೆ? ನನಗೆ ಮಹದೇವಪುರ ಕ್ಷೇತ್ರದಲ್ಲಿ 1,13,000 ಬಂದಿದೆ ಲೀಡು. ಮತ್ತು ಶ್ರೀರಾಮನ್ ನಗರಲ್ಲಿ 21,500 ಲೀಡ್ ಬಂದಿದೆ. ಗಾಂಧಿನಗರದಲ್ಲಿ 20,000ಕ್ಕೂ ಹೆಚ್ಚಿನ ಲೀಡ್ ಬಂದಿದೆ. ಮತ್ತು ವಿ ರಾಮನ್ ನಗರಲ್ಲಿ ಎಲ್ಲ ಕಡೆ ಗೆಲ್ಲುವೆ ಕಷ್ಟ ಅನ್ನೋ ಸಂದರ್ಭದಲ್ಲಿ 4 ಸಲ ಗೆಲ್ಲೋದು ಅಂದರೆ ಅದು ತುಂಬ ಈಸಿ ಟಾಸ್ಕ್ ಅಲ್ಲ. ಏನು ಹೇಳ್ತೀವಿ? ಜನರ ಕೈಗೆ ಸಿಗಬೇಕು. ಜನರ ಒಂದು ವಿಶ್ವಾಸವನ್ನು ಗಳಿಸಿದ್ರೆ ಜನ ಗೆಲ್ಲಿಸ್ತಾ ಇರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇದು PC ಮೋಹನ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆಗೆ ಮಾದೇಶ್ ಅನೇಕ, ಪಬ್ಲಿಕ್ ಟಿವಿ ಬ್ಯಾಂಕ್. ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ಮೊಟ್ಟ ಮೊದಲಾಗಿ ನಾನು ಚಿರಋಣಿ ಆಗಿರ್ತೀನಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ. ಮತ್ತು ಏನು JDS ಪಕ್ಷದ ಮತ್ತು BJP ಪಕ್ಷದ 2 ಮುಖಂಡರು ಮತ್ತು ಕಾರ್ಯಕರ್ತರು ಏನು ನನಗೆ ಒಂದು ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ 2 ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. 2 ಪಕ್ಷದ NDA ಅಭ್ಯರ್ಥಿ ಅಂತ ಏನು ನಮ್ಮನ್ನೇ ಘೋಷಣೆ ಮಾಡಿದ್ರು, 2 ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು, ಮತ್ತು ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಬಂದರು. ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು, ಅಭ್ಯರ್ಥಿ ಮಾಡಿದ್ರೆ ಗೆದ್ದೇ ಗೆಲ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ರು. ಅದ್ರ ಜೊತೆಗೆ BJP ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು 2ಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟದ್ದಾಗಿದೆ ನಮ್ಮ ಕಡೆಯಿಂದ. ಸೊ ಅದು ಕೋಲಾರದಿಂದ ಮಲ್ಲೇಶ್ ಬಾಬು ಅಭ್ಯರ್ಥಿ ಅವರು ಗೆಲುವಿಗೆ ಹೇಳ್ತಾ ಇದ್ದಾರೆ ಚಿರಋಣಿಯಾಗಿರ್ತೀನಿ, ಇರಲೇಬೇಕು, ಇನ್ನೇನು ಗೆದ್ದೆ ಅಂತ ಹೇಳ್ಬಿಟ್ಟು ಓಡೋಕ್ಕಾಗತ್ತಾ? ಚಿರಋಣಿ ಅಲ್ಲ, ಚಿರಋಣಿ ಆಗಿರಬೇಕು ಆ ಕ್ಷೇತ್ರಕ್ಕೆ. ಕಾರಣ ನಿಮ್ಮನ್ನು ಅಷ್ಟೊಂದು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ. ಬಹಳ ಟಗ್ ಆಫ್ ವಾರ್ ಇದ್ದಂಥ ಕ್ಷೇತ್ರ ಇತ್ತದು ಕೋಲಾರ.
70,000 ಲೀಡಲ್ಲಿದ್ದರು, ಆಮೇಲೆ ಏಕಾಏಕಿ 2,000 ಕುಸ್ತಿದ್ರು, ಆಮೇಲೆ 45,000 ಅಂತರದಿಂದ ಗೆಲುವನ್ನು ಸಾಧಿಸಿದರು. ಸೊ ಫೈನಲಿ JDSಗೆ ಕಳೆದ ಬಾರಿಗಿಂತ 1 ಸೀಟು ಹೆಚ್ಚಿಗೆ ಬಂದಿದೆ.